ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿ ಆರ್ಕೆಸ್ಟ್ರಾ ತಂಡ, ಬಾಗಲಕೋಟ್ ಹಾಗೂ ಅಣ್ಣ ಮುತ್ತಪ್ಪರೈ ಗೋಶಾಲೆ, ಜಯ ಕರ್ನಾಟಕ ಸಂಘಟನೆ. ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ. ನಮಸ್ಕಾರ ಸ್ನೇಹಿತರೆ, ವಿಶೇಷವಾದಂಥ ಈ ಒಂದು ಓಪನ್ ಹಾರ್ಟ್ ಕನ್ನಡ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹಾಗೆ ಇವತ್ತು ಸಾಕಷ್ಟು ಧರ್ಮಕ್ಷೇತ್ರಗಳ ಜೊತೆಗೆ ಇವತ್ತು ಕಲಾವಿದರನ್ನು ನಾವೆಲ್ಲ ಪರಿಚಯ ಮಾಡುವಂಥ ದಿನ. ಯಾಕಂದರೆ ಈ ಕಲಾವಿದರು ಯಾವ ರೀತಿ ತಾವು ಈ ಒಂದು ಬೆಳಕಿಗೆ ಬಂದರು, ಯಾರು ಇವರಿಗೆ ವೇದಿಕೆ ಕೊಟ್ಟರು, ಇವರು ಯಾವ ರೀತಿಯ ಆದಂಥ ಕಲೆಯನ್ನು ಬೆಳಕಿಗೆ ತಂದರು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ. ಅವರು ಬೇರೆ ಯಾರೂ ಅಲ್ಲ, ವಾಸುದೇವ್. ಆ ವಾಸುದೇವ್ ಅಂತಂದರೆ ಇವತ್ತು ಗದಗ ಬೆಟಗೇರಿಯಲ್ಲಿ ಒಂದು ಒಳ್ಳೆಯ ಹೆಸರನ್ನು ಮಾಡಿದವರು. ಅವರು ಈ ಕಲೆಗಿನ ಮುಂಚೆ ಒಬ್ಬ ವಿಶಿಷ್ಟವಾದಂಥ ಬಾಡಿ ಬಿಲ್ಡರ್ ಕೂಡ ಹೌದು. ಅಂಥ ಒಬ್ಬ ಬಾಡಿ ಬಿಲ್ಡರ್ಗೆ ಇವತ್ತು ನಾವು ಪರಿಚಯ ಮಾಡಿಸೋಣ. ಬನ್ನಿ ನಮ್ಮ ವಿಶೇಷವಾದಂಥ ವಾಸು ಸರ್ ಅವರಿಗೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ತಮ್ಮ ಹೆಸರು? ವಾಸುದೇವ್ ಹುಣಸಿಮರದ ಅಂತ. ನಾವು ಗದಗ ಬೆಟಗೇರಿಯವರು. ಈಗ ಗದಗ ಜೂನಿಯರ್ ರವಿಚಂದ್ರನ್ನ ಮತ್ತು ಬೆಟಗೇರಿ ಮಲ್ಲ ಅಂತಾರೆ ನನಗೆ. ಮತ್ತು ಕೆಲವೊಂದು ಎಲ್ಲ ಆರ್ಕೆಸ್ಟ್ರಾಗಳಲ್ಲಿ ನಾನು ಹೋಗ್ತಾ ಇದ್ದೀನಿ. ನಾನು ಎಲ್ಲ ಕಾರ್ಯಕ್ರಮಗಳನ್ನು ನೀಡ್ತಾ ಇದ್ದೀನಿ. ಅದಕ್ಕೆ ಪ್ರೇರಣೆ ನಾ ಏನು ಹೇಳ್ಬೇಕು, ಯಾಕೆಂದರೆ ಗುರುಗಳೇ ಇಲ್ಲೇ ಇದ್ದಾರೆ. ನಮ್ಮ ಜೂನಿಯರ್ ಉಪೇಂದ್ರ ಅಂತ ಬಾಬು ಸರ್ ನಮಗೆಲ್ಲ ಈ ಕಲೆ ಬಗ್ಗೆ ನಮಗೆ ದಾರಿ ತೋರಿಸಿದರು. ಅಲ್ಪ ಸ್ವಲ್ಪ ಏನೋ ನಾವು ಆರ್ಕೆಸ್ಟ್ರಾ ಮಾಡ್ತಾಯಿದ್ವಿ. ಆ ಆರ್ಕೆಸ್ಟ್ರಾ ಯಾವ ಥರನ ಒಯ್ಯಬೇಕು ಅಂತ ತೋರಿಸ್ಕೊಟ್ರು ನಮ್ಮ ಗುರುಗಳು. ಈಗ ತಾವು ಗುರುಗಳು ಏನು ಕೇಳ್ತೀರಿ ಅದನ್ನು ನಾವು ಮುಂದೆ ನಾನು ಮಾತಾಡ್ತೀನಿ. ಯಾಕಂದರೆ ಈ ಕಲೆಗೆ ಬರೋಗಿನ ಮುಂಚೆ ನಿಮ್ಮ ಬಗ್ಗೆ ನಾನು ಭಾಳಷ್ಟು ಕೇಳ್ಪಟ್ಟಿದ್ದೀನಿ. ಯಾಕಂದರೆ ನೀವು ಬರೀ ಗದಗ ಜಿಲ್ಲಾ ಅಲ್ಲ, ಕರ್ನಾಟಕ ರಾಜ್ಯ ಅಲ್ಲ, ಭಾರತ ದೇಶ ಅಲ್ಲ, ಬೇರೆ ಬೇರೆ ಕಡೆಗೆಲ್ಲ ಹೋಗಿ ಒಂದು ಬಾಡಿ ಬಿಲ್ಡರ್ ಅನ್ನುವಂಥ ಒಂದು ಪಟ್ಟನ ಕಟ್ಕೊಂಡು, ಅಂದರೆ ಆ ಬಾಡಿ ಬಿಲ್ಡ್ ಮಾಡಿ, ಈ ಪಟ್ಟ ಕಟ್ಕೊಳ್ಳೋದು ಬೇರೆ, ಬಟ್ ಈ ಬಾಡಿ ಬಿಲ್ಡ್ ಮಾಡಿ ಅದನ್ನು ಹೆಸರನ್ನು ತಂದು ಇಡೀ ಜಗತ್ತಿಗೆ ಒಂದು ಹೆಸರು ತಂದು ಕೊಟ್ರಿ. ಅದ್ರ ಜೊತೆಗೆ ನೀವು ಹಾಬಿ ಮ್ಯಾನ್, ಅಂದರೆ ಹಾಬಿಗಳಂದರೆ ಈ ಬೈಕ್ಗಳು, ಯಾವುದೇ ರೀತಿ ಬೈಕ್ಗಳು ಕಂಡ್ರೆ ಅದು ನಿಮ್ಮ ಫೇವ್ರೇಟ್ ಬೈಕ್, ಅದು ನಿಮ್ಮ ಬಾಯಿಂದ ಹೇಳಿರ್ತಾರೆ. ಯಾಕಂದರೆ ಆ ಬೈಕ್ಗಳು ಕಂಡಾಗ ನಿಮಗೆ ಭಾಳ ಖುಷಿಯಾಗುತ್ತೆ. ಆದರೆ ಈ ಬಾಡಿ ಬಿಲ್ಡಿಂಗ್ಗೆ ಹೆಂಗೆ ಬಂದ್ರಿ ನೀವು? ಸರ್, ನಾನು ಮೊದಲು ನೀವು ಪ್ರಣಾಮ ಮಾಡ್ಬೇಕು ನಾನು. ಯಾಕಂದರೆ ಇವತ್ತು ನಮ್ಮ ಈಗ ಈ ಚಾನಲ್ ನೀವು ಕರೆದಿರಲ್ಲ, ನನಗೆ ಭಾಳ ಖುಷಿ. ಪ್ರಥಮ ಬಾರಿಗೆ ಚಾನಲ್ ಕರೆದಿರ್ತೀರಿ, ಅದಕ್ಕೆ ನಮ್ಮ ಗುರುಗಳು ನೀವು, ನಿಮ್ಗೆ ನಮನಗಳು. ಈಗ ನಾನು ಗದಗದಲ್ಲಿ ಮಿಸ್ಟರ್ ಗದಗ ಚಾಂಪಿಯನ್ ಫಸ್ಟ್ ನಂದಾಗಿರೋದು. ಅಲ್ಲಿ 10 ಗೋಲ್ಡ್ ಮೆಡ್ಲ್ ಮಿಸ್ಟರ್ ಗದಗ ಚಾಂಪಿಯನ್. ಅಲ್ಲಿ ತದನಂತರ ಸಾಕೀಗ ನೀನು ಮುಂದೆ ಹೋಗಬೇಕು, ಸ್ಟೇಟ್ ಲೆವೆಲ್ ಹೋಗಬೇಕು ಅಂದಾಗ ನಮ್ಮ ಶಂಕರ್ ಗುರು ಅಂತೆ, ನಮ್ಮ ಗುರು ಶಂಕರ್ ಶಿಂದೆ ಅಂತೆ ನಮ್ಮ ಗುರುಗಳು. ಅವರು ಕೂಡ ನನಗೆ ಹೇಳಿದರು, ಜಿಲ್ಲಾ ಮಟ್ಟದಾಗ ನಂಗೆ ಸಾಕು, ಈಗ ನೀವು ರಾಜ್ಯ ಮಟ್ಟ ಹೋಗ್ರಿ, ರಾಜ್ಯ ಮಟ್ಟದೊಳಗೆ ಅಲ್ಲಿ ನೀವು ಪೈಪೋಟ್ ಮಾಡಿರಿ ಅಂತ ಮಾಡಿದಾಗ ಶಂಕರ್ ಶಿಂದೆ ಗುರುಗಳು ನನಗೆ ಮಾರ್ಗದರ್ಶನ ತೋರಿಸಿದ್ರು. ರಾಜ್ಯ ಮಟ್ಟದಲ್ಲಿ ನಾನು 5 ಗೋಲ್ಡ್ ಮೆಡಲ್ ಹೊಡೆದೆ. ತದನಂತರ ಅಲ್ಲಿಂದ ಇನ್ನೂ ಓರ್ವ ನಮ್ಮ ಗುರುಗಳ ಅಂತ ಅವರು ಶಿವಶಂಕರ್ ಶಿಂದೆ ಅಂತೇಳಿ, ಅವರು ಕೂಡ ಹುಬ್ಳಿಯವರು. ಅವ್ರು ಕೂಡ ಹೇಳಿದ್ರು, ನೀವು ರಾಷ್ಟ್ರಮಟ್ಟಕ್ಕೆ ಹೋಗ್ಬೋದು, ಈ ದೇಹ ದಾಡ್ಯಪಟ್ಟು ನೀವು ಬಹಳ ಸೌಂದರ್ಯವಾಗಿದೆ ನಿಮ್ಮ ದೇಹ, ಇದು ರಾಷ್ಟ್ರಮಟ್ಟಕ್ಕೆ ಹೋಗ್ರಿ ಅಂತಾರೆ. ಅಲ್ಲೇ ರಾಷ್ಟ್ರಮಟ್ಟದೊಳಗೆ ಔರಂಗಾಬಾದ್, ಕಲ್ಕತ್ತಾ, ಅಹಮದಾಬಾದ್, ಸಿಕಂದ್ರಾಬಾದ್, ಕೊಯಿಮತ್ತೂರು ಅಲ್ಲೆಲ್ಲ ಕರ್ಕೊಂಡು ಹೋದರು. ಆಮೇಲೆ ತದನಂತರ ನಂದು ಏಜ್ ಮುಗಿತಾ ಬಂದಂತೆ ಫೀಲ್ಡ್ನು ನಂದು ಹತ್ರ ಬಂತು. ಆಲ್ರೆಡಿ 45-46 ಏಜು. ಅವಾಗ ಕಲ್ಕತ್ತಾದಲ್ಲಿ ಹೇಳಿದರು, ಓಲ್ಡ್ ಏಜು ಜಾಸ್ತಿ ಮಾಡಬೇಡ್ರಿ ಅಂತ ಹೇಳಿದ್ರು. ಆಯ್ತಂತೆ. ನಾ ಆವಾಗಲಿಂದ ಬಾಡಿ ಬಿಲ್ಡಿಂಗ್ ಬಿಟ್ಟು ಸ್ಟೇಟ್ ಲೆವೆಲ್ಲು ರೆಫ್ರಿ ಆದೆ. ತದನಂತರ
ನ್ಯಾಷನಲ್ ರೆಫ್ರಿ ಆದೆ. ಆಮೇಲೆ ಇಂಡಿಯನ್ ಕೋಚ್ ಅಂತ ಮಾಡಿದರು. ತದನಂತರ ಸಿದ್ದರಾಮಯ್ಯರು ಫೀಲ್ಡ್ನಲ್ಲಿ ಏನೋ ನನ್ನ ಗುರುತಿಸಿ ನೀನು ಕ್ರೀಡಾಪಟುಗಳಿಗೆ ಏನಾದರೂ ಒಂದು ಸಹಾಯ ಮಾಡೋಣ ಅಂತ ತಿಳ್ಕೊಂಡು ನನಗೇನೋ ಸಹಾಯಧನ ಮಾಡಿದರು. ತದನಂತರ ನಾನು ಒಂದು ಜಿಮ್ ಓಪನ್ ಮಾಡಿದೆ. ತದನಂತರ ನಾನೇನಾದರೂ ಒಂದು ಸಾಧನೆ ಮಾಡಬೇಕು, ಇನ್ನೂ ನನ್ನ ಏಜ್ ಇದೆ, ಬಾಡಿ ಬಿಲ್ಡಿಂಗ್ನಲ್ಲಿ ಮಾಡೋಕ್ಕಾಗಲ್ಲ, ಏನಾದರೂ ಒಂದು ಮಾಡಬೇಕು ಅಂದಾಗ ನನ್ನ ತಲೆಯಲ್ಲಿ ಆರ್ಕೆಸ್ಟ್ರಾ ಫೀಲ್ಡ್ ಹೊಳೀತು. ಆ ಆರ್ಕೆಸ್ಟ್ರಾ ಫೀಲ್ಡ್ನಲ್ಲಿ ನಾನು ಮುನ್ನೋಟ ಸಾಗಿಸಿದೆ. ಅಲ್ಲಿ ಹೋಗ್ತಾ ಅಲ್ಪ ಸ್ವಲ್ಪ ಆರ್ಕೆಸ್ಟ್ರಾ ನಡೆಸ್ಕೊಂಡು ಇದ್ದೆ. ಈ ಆರ್ಕೆಸ್ಟ್ರಾ ಫೀಲ್ಡಿಗೆ ಬರಬೇಕಂದ್ರೆ ಇವತ್ತು ಬಾಗಲಕೋಟೆಯಲ್ಲಿದ್ದಂಥ ಏನು ಆಡಿ ಬಾಬು ಅವ್ರು ಕರೆಸಿಸೇ ನಾನು ನಮ್ಮ ಗದಗದಲ್ಲಿ ನಮ್ಮ ಆರ್ಕೆಸ್ಟ್ರಾವನ್ನು ಓಪನಿಂಗ್ ಮಾಡಿಸಿದೆ. ತದನಂತರ ಅಲ್ಪ ಸ್ವಲ್ಪ ಕಾರ್ಯಕ್ರಮ ಮಾಡ್ಕೊತ ಆಮೇಲೆ ನಾನು ಒಂದೇನಾದರೂ ಜೂನಿಯರ್ ಆಗಬೇಕು ಅಂತಕ್ಕೆ ನನಗೆ ಅನ್ನಿಸ್ತಾ ಇದೆ ಸರ್, ನಾನು ಏನು ಮಾಡಲಿ ಈಗ ಅಂತಂದಾಗ, ನೀವು ಓಲೋ ಅಂಥದ್ದು ಯಾವುದಾದ್ರೂ ಮಾಡಿರಿ ಅಂತ ಅಂದಾಗ ನಾನು ಏನಾದರೂ ಮಾಡೋಣ ಅಂತಂದರೆ ನನಗೆ ಏನೋ ರವಿಚಂದ್ರನ್ ಸರ್ದು ಏನೋ ನಾನು ಡ್ಯಾನ್ಸ್ ಮಾಡ್ತಿದ್ದೆ. ಎಲ್ಲ ರವಿಚಂದ್ರನ್ ಅಂತಿದ್ರು ನನಗೆ ಗದಗದಲ್ಲಿ. ರಾಮ್ಡೋರ್ ಕಾರ್ಯಕ್ರಮ ಆಗಿರ್ಬೋದು, ಮತ್ತೊಂದು ಕಾರ್ಯಕ್ರಮ, ದೊಡ್ಡ ಕಾರ್ಯಕ್ರಮದಲ್ಲಿ ರವಿಚಂದ್ರನ್ ಅವ್ರದ್ದೇ ಯಾರೇ ನೀನು ರೋಜಾವೆ, ನಾನು ನನ್ನ ಹೆಂಡತಿ, ಅದು ಎಲ್ಲ ಗದಗ ಜಿಲ್ಲೆಯಲ್ಲಿ ಹೆಸರು ಮಾಡ್ತು. ನಾನು ಮಾಡಿದ ಡ್ಯಾನ್ಸನ್ನು ಮೆಚ್ಕೊಂಡ್ರು. ರವಿಚಂದ್ರನ್ ಅನ್ನಕತ್ರು. ಸರ್, ನಾನು ರವಿಚಂದ್ರ ಆಗ್ಬೇಕಂತ ಮಾಡೀನಿ ಅಂತ ಅಡಿ ಬಾಬು ಅವ್ರಿಗೆ ಕೇಳಿದೆ. ಇಲ್ಲೇ ನಿಂತಿದ್ದಾರೆ ಅಡಿ ಬಾಬು ಅವರು, ಅವ್ರಿಗೆ ನಾನು ಕೇಳಿದೆ. ಆಯ್ತು, ಪರವಾಗಿಲ್ಲ, ನೀವು ಮಾಡಿರಿ, ನೀವು ಏನು ಮಾಡ್ತೀರಿ ಮಾಡಿರಿ ನೋಡೋಣ ಅಂದರು. ತದನಂತರ ನನ್ನ ಆಲ್ ಕರ್ನಾಟಕದಲ್ಲಿ ಗುರುತಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥವ್ರು ನಮ್ಮ ಅಡಿ ಬಾಬು ಸರ್ ಇಲ್ಲೇ ಇದ್ದಾರೆ. ಸರ್, ನೀವು ಇದರ ಜೊತೆಗೆ ವಿಶೇಷವಾಗಿ ಈ ಗಾಡಿಗಳಂದರೆ ಬೈಕ್ಗಳಂದರೆ ಭಾಳ ಇಷ್ಟ ಅಂತೆ. ಯಾವ್ಯಾವ ಬೈಕ್ ನಿಮ್ಮ ಹತ್ರ ಇದೆ ಸರ್? ನೋಡಿ, ಇಂಟ್ರೆಸ್ಟಿಂಗ್ ಫೀಲ್ಡ್ ಅಂತಂದರೆ ನಾನು ಕುರಿ ಸಾಕಾಣಿಕೆನೂ ಇತ್ತು. ಪ್ರಾಣಿ ಪಕ್ಷಿಗಳು ಅವೆಲ್ಲನೂ ನಾನು ಸಾಕ್ತಾಯಿದ್ದೀನಿ. ಕುರಿಗಳೂ ಸಾಕೋದು, ಅದು ಒಂದು ರೀತಿ ಇರಲಿ. ಈಗ ನೀವು ಕೇಳಿದಂಥದ್ದು ಕುರಿಗಳ ಬಗ್ಗೆ ಹೇಳ್ರಿ, ಯಾಕಂದರೆ ಕುರಿಗಳ ನಾನು ನಮ್ಮ ಬೆಟಗೇರಿ ಭಾಗದಲ್ಲಿ, ನನಗೆ ಬೆಟಗೇರಿ ಮಲ್ಲ ಅಂತಾರೆ, ಬೆಟಗೇರಿ ಭಾಗದಲ್ಲಿ ನಾನು ಟಗರಿನ ಕಳಗ ಪ್ರಾರಂಭ ಮಾಡಿರೋದು ನಾನೇ. ಇವತ್ತು ಟಗರಿನ ಕಳಗ ಪ್ರಾರಂಭ ಮಾಡಿ ಟಗರನ್ನು ರೆಡಿ ಮಾಡಿ ನಾನು ಹೆಂಗೆ ಬಾಡಿ ಬಿಲ್ಡ್ರ್ ಹೆಂಗೆ ರೆಡಿ ಆಗ್ತೀವಿ, ಅದೇ ಥರನೇ ಅವನು ಕೂಡ ಬಾಡಿ ಬಿಲ್ಡ್ರ್ ಯಾವ ಥರ ರೆಡಿ ಆಗ್ತಾರೆ ಅದೇ ಥರ ಸಿಸ್ಟಮೆಟಿಕ್ಲಿಂದ ಇವತ್ತು ನಾನು ಬೆಟಗೇರಿಯಲ್ಲಿ ನಾನು ಟಗರು ರೆಡಿ ಮಾಡೋದು ಎಷ್ಟೊಂದು ಜನ ನೋಡಿದ್ದಾರೆ. ಮತ್ತು ನಮ್ಮ ಜೊತೆಗಿರೋಂಥ ಸ್ನೇಹಿತರಾದಂಥ ಇವತ್ತು ಆರ್ ಡಿ ಸತ್ಯನಾರಾಯಣ ಅಂತ ಇದ್ದಾರೆ, ಅಜಯ್ ಅಂತೇಳಿ ದಾವಣಗೆರೆ, ನನ್ನ ಕಡೆಯಿಂದ ಅವರು ಹೋಯ್ತಿದ್ರು, ಅಲ್ಲಿ ಕಣ ಓಡಿಸ್ತಿದ್ರು ದಾವಣಗೆರೆಯಲ್ಲಿ. ಹೀಗಾಗಿ ನಂದು ಮತ್ತು ಟಗರು ಸಾಕೋದ್ರಲ್ಲಿ ಪ್ರಾಣಿ ಪಕ್ಷಿ ನಮ್ಮ ಮನೆಯಲ್ಲಿ ಇವತ್ತಿಗಾದರೂ ಕೋಳಿ ಕುರಿಗಳು, ಇವತ್ತಿಗಾದರೂ ಬೆಕ್ಕು ನಾಯಿ ಎಲ್ಲ ಇದ್ದಾವೆ. ಅದ್ರ ಜೊತೆಗೆ ವಿಶಿಷ್ಟವಾದಂಥ ಟಗರಿನ ಕಾಳಗ ಪ್ರಾರಂಭ ಮಾಡಿದ್ದೆ ಬೆಟಗೇರಿಯಲ್ಲಿ ರಂಗಪ್ಪಜ್ಜನ ಮಠದ ಹತ್ರ ನಾವೇ ಮಾಡಿರೋದು. ಅಲ್ಲಿನ ಚಾಲನೆ ಕೊಟ್ಟಿದ್ದೀನಿ. ಇವತ್ತಿಗೆ ಅದು ಟಗರಿನ ಕಾಳಗ ಪ್ರಾರಂಭವಾಗ್ತಾಯಿದೆ. ಇವತ್ತಿಗಾದರೂ ನಮ್ಮ ಎಲ್ಲ ಯುವಕರು, ನಮ್ಮ ಶಿಷ್ಯಂದ್ರೆ ಎಲ್ಲರೂ ಕರೀತಾರೆ, ನಮ್ಮ ಫ್ರೆಂಡ್ಸ್, ಬರ್ರಿ ಟಗರಿನ ಕಾಳಗ ಆಡಿಸೋನು. ಇಲ್ಲಪ್ಪ, ನನ್ನ ಫೀಲ್ಡ್ ಅಷ್ಟಿತ್ತು, ನಾನು ಮುಗೀತು, ಈಗೆಲ್ಲ ನೀವು ಮಾಡಿರಿ, ನಮ್ಗೆ ಖುಷಿ ಐತೆ ಅಂತೇಳಿ ಅವ್ರು ಮಾಡ್ತಾಯಿರ್ತಾರೆ. ಅವ್ರ ಜೊತೆಗೆ ನಾನು ಇರ್ತೀನಿ. ಇನ್ನು ಈಗ ನೀವು ಗಾಡಿ ಅಂತ ಹೇಳಿದ್ರಿ, ಬೈಕ್ಗಳು. ಈಗ ನೋಡಿ, ನಮಗೆ ಇನ್ನೊಂದು ಹೇಳ್ಬೇಕಂತಂದರೆ ಭಾಳ ಸಂತೋಷ ಪಡುವಂಥ ವಿಷಯ ಇದು. ನನಗೆ ಬಡ್ರು ಕಂಡ್ರೆ, ಮುದುಕ ಕಂಡ್ರೆ, ಮುದುಕಿ ಕಂಡ್ರೆ, ಅಥವಾ ಕೈಲಾಗಲಾರ್ದಂಥ ಯಾವುದೋ ಶಕ್ತಿ ಇರಲಾರ್ದಂಥ ವಿದ್ವದ ಅಶಕ್ತವಾಗಿದ್ದಂಥ ಯಾವುದೋ ಕಂಡ್ರೆ ನನಗೆ ಸ್ವಲ್ಪ ಏನೋ ಸ್ವಲ್ಪ ಅಯ್ಯೋ ಪಾಪ ಅನಿಸ್ತೈತಿ, ಕರುಣೆ ಬರ್ತೈತಿ. ಬಿದ್ದು ಒದ್ದಾಡೋದು, ಅವ್ರ ಕಣ್ಣಲ್ಲಿ ನೋಡಲ್ಲ, ಎತ್ತಿ ಅವ್ರನ್ನೇನಾದರೂ ಒಂದು ಸಂರಕ್ಷಣೆ ಮಾಡಬೇಕು ಅಂತೇಳಿ. ಅದೇ ರೀತಿಯೂ ಇದು ಗಾಡಿ. ಈಗ ನೋಡಿರಿ, ನಮ್ಮ ಅಜ್ಜ ಅಮ್ಮ ಮುತ್ತಜ್ಜರು ಹೊಡೆದಂಥ ಗಾಡಿ ಇದು. ಇವತ್ತು ಲೂನಾ ಆಗಿರ್ಬೋದು, TFR ಡಬಲ್ ಇರ್ಬೋದು, ಸಿಂಗಲ್ ಇರ್ಬೋದು, ಯಮ ಇರ್ಬೋದು, MET ಇರ್ಬೋದು, ಆಮೇಲೆ HD ಜಾವಾ ಪೆಟ್ರೋಲ್ ಬುಲೆಟ್, ಡೀಸೆಲ್ ಬುಲೆಟ್, ಇವೆಲ್ಲ ನನ್ನ ಹತ್ರ ಇದೆ. ಸುವೇಗ ಕೂಡ ಇದೆ, ಲ್ಯಾಂಬ್ರೆಟಾ ಕೂಡ ಇದೆ. ಆಮೇಲೆ ಸಣ್ಣದು ರಾಜದ ಗಾಡಿ ಸಹಿತ ನನ್ನ ಹತ್ರ ಇದೆ. ಅದು ನನ್ನ ಹಾಬಿ. ಯಾಕಂದರೆ ಇವತ್ತು ಹಿಂದಲ ಗಾಡಿ ಹೆಂಗಿದ್ವಪ್ಪ ಅನ್ನೋದು ಜನರಿಗೆ ಕಲ್ಪನೆ ಇಲ್ಲ.
ಅವು ಏನಾದರೂ ನೋಡಿದರೆ ಈ ಥರ ಇದು ಈ ಥರ ಇಲ್ಲ ನೋಡಿ. ಇವತ್ತು ಒಂದು ಹೊಸ ಬೈಕು 1 ಲೀಟ್ರಿಗೆ 20-15 ಕಿಲೋಮೀಟ್ರ್ ಕೊಡುತ್ತೆ. ಇವತ್ತು ಡೀಸೆಲ್ ಬುಲೆಟ್ ಎಷ್ಟು ಕೊಡುತ್ತೆ ಅಂದರೆ 90 ಕಿಲೋಮೀಟ್ರ್ ಕೊಡುತ್ತೆ. 90 ಕಿಲೋಮೀಟ್ರ್ ಹಳೆ ಬುಲೆಟ್. ಇವತ್ತು ನಾಳೆ ಎಲ್ಲಾದರೂ ಆರ್ಕೆಸ್ಟ್ರಾ ಒಯ್ಬೇಕಂದ್ರೆ ನಾನು ಹಳೆ ಬುಲೆಟ್ ಡೀಸೆಲ್ ಬುಲೆಟ್ನೇ ಒಯ್ಯೋದು. 90 ಕಿಲೋಮೀಟ್ರ್ ಹೈವೇಗೆ ಬಿತ್ತಂದರೆ 100 ಅಬೋ ಪೆಟ್ರೋಲ್ ಕನ್ಸ್ಯೂಮೇಷನ್ ಕೊಡೋದು. ಇದು ಯಾರಿಗೂ ಗೊತ್ತಿಲ್ಲ ಜನರಿಗೆ. ಆಮೇಲೆ ಪ್ರತಿ ಸಲ ಆಗಲೇ ಕಿರಿಕಿರಿ ಬರೋಲ್ಲ ಹಳೆ ಗಾಡಿ ಯಾವುದಾದ್ರೂ. ಈಗ ನೋಡ್ರಿ, ಹೊಸ ಗಾಡಿಗೂ ಹಳೆ ಗಾಡಿಗೆ ವ್ಯತ್ಯಾಸ ಏನಿದೆ ಅಂತಂದರೆ, ಹೊಸ ಗಾಡಿ ತೊಗೊಳ್ತಾರೆ, ಅದೇನಾದರೂ ಆದ್ರೆ ಅದನ್ನು ತೆಗೆದು ಕಿತ್ತೊಗೆದು ಹೊಸ ತಂದು ಹಾಕೋದು. ಈ ಹಳೆ ಗಾಡಿಯಲ್ಲಿ ಆ ಥರ ಇರೋಲ್ಲ. ಆ ಗಾಡಿ ಸಾಮಾನು ತೆಗೆದು ಹೇಳೋದು ಹೆಂಗಿದೆ ಅಂದರೆ, ಇವತ್ತಿನ ಜನ್ರೇಷನ್ ಇಡ್ಲಿ ವಡ ಪ್ಲಾಸ್ಟಿಕ್ ವಡ, ನಿಮ್ಮ ಜನ್ರೇಷನ್ ಅವಾಗ ಕೈ ರೊಟ್ಟಿ, ಆ ಥರ ನೀವು ಹೇಳ್ತಾ ಇದ್ರಿ. ಹಾಂ, ಕರೆಕ್ಟ್ ಸರ್. ಈಗ ನೋಡ್ರಿ, ಯಾವುದೇ ಗಾಡಿ ಇರ್ಬೋದು ನಮ್ಮದು, ಸ್ವಲ್ಪ ತೆಗೆದು ತಿಕ್ಕಿ ಹಾಕಿ ಉಪ್ಪು ಅಂತ ಕೆಲಸ ಹಾಕಿಬಿಟ್ರೆ ಚಲೋ ಆಗ್ತಾವೆ ಇದು. ಹಿಂಗಾಗಿ ನಮಗೆ ದುಡ್ಡನ್ನು ಉಳಿತೈತಿ, ಆಮೇಲೆ ನಮ್ಗೆ ಸಂರಕ್ಷಣೆ ಕೊಡುತ್ತೆ, ಆಮೇಲೆ ಜನರಿಗೆ ನೋಡ್ರಾಗ ಡಿಫ್ರೆಂಟ್ ಅಟ್ರಾಕ್ಷನ್ ಅನ್ನಿಸ್ತೆ ಹಳೆ ಗಾಡಿ. ಅಲ್ಲ, ಅದ್ರದ್ದು ಇದು ಸ್ಪೇರ್ ಪಾರ್ಟ್ಸ್ ಎಲ್ಲ ಸಿಗುತ್ತಾ? ಓಕೆ ಸರ್. ಈಗ ನಾವು ಗದಗದಲ್ಲಿ ನೋಡಿದರೆ ನನ್ನಂಥ ಗಾಡಿ ಯಾರು ಈ ಕಡೆ ಇಲ್ಲ, ಇವನಿಗೆಲ್ಲಿ ಸಿಗ್ತಾವಪ್ಪ ಅಂತ ನೀವು ಅಂತಿರ್ಬೋದು. ಮೈಸೂರಿಗೆ ಹೋಗ್ರಿ, ಎಲ್ಲ ಎಂಟಿಕ್ ಪೀಸ್ ನಾನೇನು ಇಟ್ಟಿದ್ದೀನಿ ಅವನ್ನೆಲ್ಲ ರೋಡ್ ಮೇಲೆ ಓಡ್ತಾ ಇರ್ತೇವೆ. ಹೈದ್ರಾಬಾದ್ ಹೋಗ್ರಿ, ಎಲ್ಲ ರೋಡ್ ಮೇಲೆ ಅದೇ ಗಾಡಿ ಲೋನ್ ಸತೆ ಹೊಸದಾಗಿ ಮಿಂಚು ಥರ ಓಡ್ತಾ ಇರ್ತೈತಿ. ಮತ್ತು ಕೊಯ್ಮತ್ತೂರು ಹೋಗ್ರಿ, ಎಲ್ಲ ಹತ್ರ ಎಲ್ಲ ಗಾಡಿ ಓಡ್ತಾ ಇದೆ. ಅದೇ ಥರ ನಮ್ಮ ಬೆಟಗೇರಿಯಲ್ಲಿ ಗದಗದಲ್ಲಿ ನಾವು ಓಡಿಸ್ತಾ ಇದ್ದೀವಿ, ಇಷ್ಟೇ, ಮತ್ತೇನಿಲ್ಲ. ಓಕೆ, ಅದೇ ರೀತಿ ಈಗ ನಿಮಗೆ ಮದುವೆ ಆಗಿ 2 ಮಕ್ಕಳು ಅಲ್ಲ ಸರ್ ತಮಗೆ? ಹೌದು ಸರ್. ಆ ಮಕ್ಕಳು ಕೂಡ ಇವತ್ತು ಒಳ್ಳೆ ಎಜುಕೇಷನ್ ಕೊಟ್ಟಿದ್ದೀರಿ. ಅದರ ಜೊತೆಗೆ ಈ ಎಲ್ಲದಕ್ಕೂ ಪ್ರೇರಣೆ ಯಾರು? ಇದಕ್ಕೂ ಮೊದಲು ತಂದೆ ತಾಯಿ ಆಶೀರ್ವಾದ. ಮೊದಲು ನಮ್ಮ ತಂದೆ ತಾಯಿ ಆಶೀರ್ವಾದ. ನಮ್ಮ ತಂದೆ ಫಕೀರಪ್ಪ ಹುಣಸಿಮರದ, ಅವರು ಜಾಬ್ ಮಾಡ್ತಾಯಿದ್ರು ನಗರಸಭೆಯಲ್ಲಿ, ಗದಗ ಬೆಟಗೇರಿ ನಗರಸಭೆ. ಅದ ನಂತರ ನಮ್ಮ ತಾಯಿ ಜೊತೆಗೆ ಅವ್ರ ಇಬ್ಬರದು ನನಗೆ ಆಶೀರ್ವಾದ ಇದೆ. ಅದರ ಜೊತೆಗೆ ಈ ಬರ್ತಾ ನಾನು ಹೆಂಗೆ ನನ್ನ ಜೀವನನ ಸಾಗಿಸ್ಕೊತೀನಿ, ಅಲ್ಲೆಲ್ಲಿ ಒಬ್ಬೊಬ್ಬರು ಸೆಂಟ್ರದಲ್ಲಿ ಒಬ್ಬೊಬ್ಬರು ಗುರು ಹುಡ್ತಾರೆ. ಇವತ್ತು ಹೆಂಗೆ ಆಡಿ ಬಾಬು ಹುಟ್ಟಿದ್ರು, ಬುಲೆಟ್ ಹತ್ತಾಕೋ ಒಬ್ಬರು ಗುರು ಹುಟ್ಟಿದ್ರು, ಬಾಡಿ ಬಿಲ್ಡಿಂಗ್ ಕಲ್ಸೋಕ್ಕೂ ಒಬ್ಬರು ಗುರು ಹುಟ್ಟಿದ್ರು, ಟೆಗರ್ ಸಾಕೋಕ್ಕೂ ಒಬ್ಬರು ಗುರು ಹುಟ್ಟಿದ್ರು. ಈ ಥರ ಏನಂತಾರೆ ಅದು ಪೈಗೂಂಜ, ಅದು ಸಾಕೋಕ್ಕೂ ಒಬ್ಬರು ಗುರು ಹುಟ್ಟಿದ್ರು. ಅದೇ ಥರ ಬರ್ತಾ ನಾನು ಹೆಂಗೆ ಬರ್ತಾ ಇದೆ ಆ ಥರ ನಮ್ಮ ಜೊತೆಗೆ ನನ್ನ ಹೆಂಡತಿಯಾದಂಥ ರಾಜಶ್ರೀ ಕುಡಿದರು. ಅವಾಗ ನಂದೆಲ್ಲ ಆ್ಯಕ್ಟಿವಿಟೀಸ್ ನೋಡಿ ಅವ್ರಿಗೆ ಭಾಳ ಸಂತೋಷ ಆಯಿತು, ಖುಷಿ ಆಯಿತು. ಇವತ್ತು ಅವರು ನಾನು ಏನು ಮಾಡಿದರೂ ಸಹಿತವಾಗಿ ಅವ್ರಿಗೆ ಅದನ್ನು ಸಂತೋಷ ಕೊಡ್ತಿತ್ತು, ಸಂತೋಷ ಪಡ್ತಿದ್ರು. ಆ ಸಂತೋಷ ಖುಷಿ ನೋಡಿ ನಾನು ಇನ್ನೂ ನನಗೆ ಪ್ರೇರಣೆ ಸಿಗ್ತಾ ಇದೆ, ನಾನು ಮುಂದೆ ಹೋಗ್ಬೇಕಲ್ಲ ಅಂತ, ಏನೋ ಮಾಡ್ಬೇಕಂತ ನಾನು ಹೋಗ್ತಾ ಇದ್ದೀನಿ.
ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಗೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ, ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ.